ಆ ದಿನಗಳು ಬಿಟ್ಟು ಸರ್ ನಿಮ್ಮನ್ನ ಅರೆಸ್ಟ್ ಮಾಡಿದ್ದು ಜೈಲಿಗೆ ಆ ದಿನಗಳು ಬಿಟ್ಟು ಆಮೇಲೆ ಏನಾದ್ರು ಬಟ್ ಅದಕ್ಕೆ ಅಗ್ರಿ ಇದೀರಾ ಸರ್? ನಿಮ್ಮಿಬ್ರದ್ದು ಹಾಲು ಜೈನ್ ಅಂತ ಸಂಬಂಧನ ಸರ್? 23 ಎಲೆಕ್ಷನ್ ಗಿಂತ ಮುಂಚೆ ಎಲೆಕ್ಷನ್ ಆಗೋವರೆಗೂ ಹೌದು ಸರ್, ಈಗಲೂ ಹಾಗೆ ಇದೆಯಾ? ಕೆಲವು ಶಾಸಕರು ಮಾತಾಡೋದು ನೋಡಿದ್ರೆ ಸರ್ ಅದೊಂಥರ ಬೇವು ಬೆಲ್ಲದ ರೀತಿ ಇದೆ. ಶಾಸಕರು ನನಗೆ ರಿಕ್ವೆಸ್ಟ್ ಮಾಡ್ತೀನಿ, ನನಗೇನಾದ್ರು ಶಾಸಕರು ಒಳ್ಳೇದಾಗಬೇಕು ಅಂತ ಆಸೆ ಇದ್ರೆ ಎಲ್ಲ ಸುಮ್ಮನೆ. ನೀವೀಗೇನು ಈ ವಿಡಿಯೋ ನೋಡಿದ್ರೆ ಇದು DCM DK ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದು. ನಂದು ಸಿದ್ದರಾಮಯ್ಯ ಅವ್ರದ್ದು ಹಾಲು ಜೇನಿನಂಥ ಸಂಬಂಧ ಅಂತ ಹೇಳಿದ್ದಾರೆ. ಇದು ಕೇಳೋದಕ್ಕೆ ನಗು ತರಿಸಿದ್ರೂ ಕೂಡ ಈಗ ಸದ್ಯದ ಪಾಲಿಟಿಕ್ಸ್ನಲ್ಲಿ ಈ ಸ್ಟೇಟ್ಮೆಂಟ್ ತೀರಾ ಅನಿವಾರ್ಯ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕೆ ಅಂತಂದರೆ ಒಂದು ಕಡೆ ಕಾಂಗ್ರೆಸ್ ಇಬ್ಬಾಗ ಆಗಿದೆ ಅಂಥೇಳಿ JDS ಮತ್ತು BJP ಸಾಕಷ್ಟು ಬೊಬ್ಬೆ ಹೊಡಿತಾ ಇದ್ದಾವೆ. ಕಾಂಗ್ರೆಸ್ನ ಒಂದು ರೀತಿ ಆಹಾರ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇದರ ನಡುವೆ DCM DK ಶಿವಕುಮಾರ್ ಅವರು ಇಂಥದ್ದೊಂದು ಸ್ಟೇಟ್ಮೆಂಟನ್ನು ಕೊಡಲೇಬೇಕಾಗಿತ್ತು. ಎಲ್ಲಿಯೂ ಕೂಡ ಕಾಂಗ್ರೆಸ್ನಲ್ಲಿ ಇಬ್ಬಾಗ ಆಗಿಲ್ಲ, ಕಾಂಗ್ರೆಸ್ ಒಳಗಡೆ ಯಾವುದೇ ರೀತಿಯಾದಂಥ ಡಿಸ್ಟರ್ಬೆನ್ಸ್ ಇಲ್ಲ ಅನ್ನೋದನ್ನು ಸಾರಿ ಸಾರಿ ಹೇಳುವಂಥ ಅನಿವಾರ್ಯತೆ ಎದ್ದು ಕಾಣ್ತಾ ಇದೆ. ಇನ್ನು ಇದನ್ನು ಹೊರತುಪಡಿಸಿ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ ಅಂತ ನೋಡಿದ್ರೆ, ಒಂದು ಕಡೆ CM ಸಿದ್ದರಾಮಯ್ಯ ತಮ್ಮ ಹುದ್ದೆಯನ್ನು ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವರು ನಾನು ಕೂಡ ನನ್ನ ಹುದ್ದೆಯನ್ನು ತಗೊತೀನಿ ಅಂತ ಹೇಳಿ ಪಣ ತೊಟ್ಟಂತಿದೆ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಕೆಲ ನಾಯಕರು DCM DK ಶಿವಕುಮಾರ್ ಅವರಿಗೆ ನಾವಿದ್ದೀವಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಇನ್ನು ಕೆಲವು ನಾಯಕರು CM ಸಿದ್ದರಾಮಯ್ಯ ಅವರಿಗೆ ನಾವಿದ್ದೀವಿ, ತಲೆ ಕೆಡಿಸ್ಕೋಬೇಡಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಈ ಬಜೆಟ್ ಪೂರ್ವಭಾವಿ ಸಭೆ ನಡೀತು. ಆ ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರು ಇರಬೇಕಾಗಿತ್ತು. ಆದರೆ ಆ ಸಭೆಯನ್ನು ತ್ಯಜಿಸಿ ಏಕಾಏಕಿ ದೆಹಲಿಗೆ ಹೋದರು. ದೆಹಲಿಯಲ್ಲಿ ಏನಾದರೂ ಬೈ ಚಾನ್ಸ್ CM ಆಗೋದು ಏನಾದರೂ ಲಕ್ ಇದೆಯಾ ಅಂಥೇಳಿ ಒಂದಷ್ಟು ಟೆಸ್ಟನ್ನು ಕೂಡ ಮಾಡಿಬಿಟ್ಟು ಬಂದರು. ಹೈಕಮಾಂಡ್ನ ಮೀಟ್ ಮಾಡಿದ್ರು. ಆದರೆ ಅಲ್ಲೆಲ್ಲಿಯೂ ಕೂಡ ಅದರ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ. ಇನ್ನು ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ, DK ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಹೇಳಲಾಗಿತ್ತು. ನವೆಂಬರ್ನಲ್ಲೂ ಕೂಡ ಏನೂ ಕ್ರಾಂತಿ ಆಗಿಲ್ಲ. CM ಸಿದ್ದರಾಮಯ್ಯ ಅವರು ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ 5 ವರ್ಷ ಅಂತ ಹೇಳಿದರು. ಇನ್ನೇನು ಫೆಬ್ರವರಿಯಲ್ಲೂ ಕೂಡ DK ಶಿವಕುಮಾರ್ ಅವರಿಗೆ ಹುದ್ದೆಯನ್ನು ಕೊಟ್ಟೇ ಬಿಡ್ತಾರೆ ಅಂತ ಹೇಳಿದ್ರು, ಆದರೆ ಕೊಡಲಿಲ್ಲ. ಸದ್ಯಕ್ಕಿರುವಂಥ ಒಂದು ದೊಡ್ಡ ಮೇಜರ್ ನ್ಯೂಸ್ ಅಂದರೆ ಬಜೆಟ್ ಆದ ನಂತರ ಒಂದು ಕ್ರಾಂತಿ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಪೂರಕ ಅನ್ನೋ ಹಾಗೆ DCM DK ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನಂದರೆ, ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ, ಅದರಿಂದ ಪಾಠವನ್ನು ಕಲ್ತಿದ್ದೀನಿ. ನಾನು ಮೌನವಾಗಿದ್ದೀನಿ ಅಂತ ಅಂದ್ಕೊಂಡ್ರೆ ಅದು ಬೇರೆಯವರ ವೈಯಕ್ತಿಕ ಅಭಿಪ್ರಾಯ. ನಾನು ಯಾವತ್ತೂ ಕೂಡ ಹುದ್ದೆಗಾಗಿ ಹೋರಾಟವನ್ನು ಮಾಡಿಲ್ಲ, ಕೇವಲ ತತ್ವಕ್ಕಾಗಿ ಹೋರಾಟ ಮಾಡಿದ್ದೀನಿ ಅಂತ ಹೇಳ್ತಾ ಇರೋದು. ನೋಡಿ, ಮೇಲ್ನೋಟಕ್ಕೆ DCM DK ಶಿವಕುಮಾರ್ ಅವರು ನಾವೆಲ್ಲರೂ ಚೆನ್ನಾಗಿದ್ದೀವಿ, ಅದರಲ್ಲೂ ಎಸ್ಪೆಷಲಿ CM ಸಿದ್ದರಾಮಯ್ಯ ಅವ್ರ ಜೊತೆ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ತೋರಿಸ್ಕೊಂಡ್ರೂ ಕೂಡ ಒಳನೋಟದಲ್ಲಿ ಸಾಕಷ್ಟು ರೀತಿಯಾದಂಥ ಪ್ರಯತ್ನವನ್ನು ಪಡ್ತಾನೇ ಇದ್ದಾರೆ. ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಡೆಲ್ಲಿಗೆ ಹೋಗ್ತಾರೆ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾರೆ, ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡ್ತಾರೆ, ಅಲ್ಲಿ ಏನೇನೋ ಮಾತುಕತೆಯನ್ನು ಮಾತಾಡ್ಕೊಂಡು ಬರ್ತಾರೆ. ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ನೇರವಾಗಿ ಒಂದಷ್ಟು ನಾಯಕರನ್ನು ಭೇಟಿ ಮಾಡ್ತಾರೆ. ಅದಾದ ಬಳಿಕ ಈಗ ಸದ್ಯಕ್ಕೆ ಮಾರ್ಚ್ 10ರಂದು DK ಶಿವಕುಮಾರ್ ಅವರು ಒಂದು ಡಿನ್ನರ್ ಪಾರ್ಟಿಯನ್ನು ಅರೇಂಜ್ ಮಾಡಿದ್ದಾರೆ ತಮ್ಮ ಬಣದ ನಾಯಕರಿಗೆ. ಆದರೆ ಅಲ್ಲಿ ತೋರಿಸ್ಕೊಳ್ತಾ ಇರೋದು ಮಾರ್ಚ್ 6ಕ್ಕೆ DCM DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಇಷ್ಟು ವರ್ಷ ತುಂಬಿತು, ಅದಕ್ಕೋಸ್ಕರನೇ ಡಿನ್ನರ್ ಪಾರ್ಟಿ ಮಾಡಿದ್ದಾರೆ ಅಂಥೇಳಿ ತೋರಿಸ್ಕೊಳ್ತಾ ಇದ್ದಾರೆ ಅಷ್ಟೇ. ಆದರೆ ಈ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ಈ 2020 ಸರ್ಕಾರ ಏನಿದೆ, 2020 ಹುದ್ದೆ ಏನಿದೆ, ಸರ್ಕಾರ ಅಲ್ಲ ಹುದ್ದೆ ಏನಿದೆ, ಅಂದರೆ ನಾನು 2.5 ವರ್ಷ ಆಗಿರ್ತೀನಿ, ನೀನು 2.5 ವರ್ಷ ಆಗಿರು ಅಂತ ಹೇಳಿ ಯಾವಾಗ ಎಲೆಕ್ಷನ್ ಗೆದ್ದ ನಂತರದಲ್ಲಿ ಮಾತುಕತೆ ಆಗಿತ್ತು ಅನ್ನೋದಿದೆಯಲ್ಲ, ಅದು ಸದ್ಯಕ್ಕೆ ಒಂದು ರೀತಿ ಕುತೂಹಲ, ಹಾಗೆ ಒಂದು ರೀತಿ ಎಕ್ಸಾಕ್ಟ್ ಪಾಲಿಟಿಕ್ಸ್ಗಳನ್ನು ತೋರಿಸ್ತಾ ಹೋಗ್ತಾ ಇದೆ. ಇವರಿಬ್ಬರ ನಡುವೆ ಈಗ ದಲಿತ CM ಆಗಬೇಕು ಅಂತ ಕೂಗು ಕೂಡ ಜೋರಾಗ್ತಾ ಇದೆ. ಒಂದು ಕಡೆ ಪರಮೇಶ್ವರ್ ಅವರು, ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸ್ಟೇಟ್ ಪಾಲಿಟಿಕ್ಸಿಗೆ ಬರ್ತಾರೆ, ಅವ್ರನ್ನ CM ಮಾಡ್ತಾರೆ. ಈ ರೀತಿ ಸಾಕಷ್ಟು ಮಾತುಕತೆಗಳು ನಡೀತಾನೆ ಹೋಗ್ತಾ ಇದೆ. ಆದರೆ ಒಂದು ನಗು ತರಿಸುವಂಥ ಸ್ಟೇಟ್ಮೆಂಟ್ ಈಗ ಸದ್ಯಕ್ಕೆ ಏನಂದರೆ DCM DK ಶಿವಕುಮಾರ್ ಅವರು ಹೇಳ್ತಾ ಇರೋದು, ಸಿದ್ದರಾಮಯ್ಯ ಅವರು ನಾನು ಹಾಲು ಜೇನು ಇದ್ದಂತೆ, ಇದು 2023 25 28ನ ಚುನಾವಣೆ ಏನು ಬರುತ್ತಲ್ಲ ಆಗಲೂ ಕೂಡ ಇದೇ ರೀತಿ ಹಾಲು ಜೇನು ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವಿಲ್ಲಿ ಆಳವಾಗಿ ನೋಡಿದ್ರೆ ಈ ಹಾಲು ಜೇನು ಯಾವತ್ತೂ ಕೂಡ ಮಿಶ್ರಣ ಆಗೋದಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. DK ಶಿವಕುಮಾರ್ ಅವರು ಬಹಳ ಒಂದು ರೀತಿ ರಾಜಕೀಯದಲ್ಲಿ ನಿಪುಣರು ಅಂತಲೂ ಹೇಳ್ಬೋದು. ಅವ್ರು ಕೊಡುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಆ ಸ್ಟೇಟ್ಮೆಂಟ್ನಲ್ಲಿ ಬೇರೆ ಏನೋ ಗುಟ್ಟು ಅಡಗಿರುತ್ತೆ. ಆ ಗುಟ್ಟನ್ನು ಭೇದಿಸ್ಬೇಕಷ್ಟೆ.
ಆದರೆ ಸದ್ಯಕ್ಕೆ ಬಜೆಟ್ ಆದಮೇಲೆ ಏನು ಕ್ರಾಂತಿ ಶುರುವಾಗುತ್ತೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಜವಾಗ್ಲೂ ಅಧಿಕಾರವನ್ನು ಹಂಚಿಕೆ ಮಾಡಲಾಗತ್ತಾ, ದಲಿತ ಸಿ ಎಂ ಆಗಬೇಕು ಅಂಥೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ರಾಜ್ಯ ರಾಜಕಾರಣಕ್ಕೆ ತರ್ತಾರಾ, ಅಥವಾ ಪರಮೇಶ್ವರ್ ಅವರನ್ನೇ ಸಿ ಎಂ ಮಾಡುವಂಥ ಚಾನ್ಸಸ್ ಇದೆಯಾ? ಈ ರೀತಿಯ ಸಾಕಷ್ಟು ಕುತೂಹಲಗಳಿದ್ದಾವೆ. ಒಂದು ಕಡೆ ನಾಯಕರು ಕೂಡ ಇಬ್ಬಾಗ ಆಗಿಬಿಟ್ಟಿದ್ದಾರೆ. ಕೆಲವರು ಸಿ ಎಂ ಕಡೆ ಹೋಗ್ತಾರೆ, ಕೆಲವರು ಡಿ ಸಿ ಎಂ ಕಡೆ ಹೋಗ್ತಾರೆ. ಸೊ ಬಜೆಟ್ ಆದ ನಂತರ ಕಾಂಗ್ರೆಸ್ನಲ್ಲಿ ಅದರಲ್ಲೂ ರಾಜ್ಯಕ್ಕೆ ನೂತನ ಸಿ ಎಂ ಯಾರಾದರೂ ಬರ್ತಾರಾ? ಕಾದು ನೋಡ್ಬೇಕು ನಾವು.